ಉತ್ತರ ಕರ್ನಾಟಕ ಇಂಡಿಯನ್ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ ಶ್ರೀಗುರು. ದೇಶದ ಅತಿ ಶ್ರೀಮಂತ ದೇಗುಲವಾಗಿರುವ ತಿರುಮಲ ತಿರುಪತಿಯಲ್ಲಿ ವರ್ಷದಲ್ಲಿ 450ಕ್ಕೂ ಹೆಚ್ಚು ಹಬ್ಬಗಳನ್ನು ಸಂಭ್ರಮದಲ್ಲಿ ಆಚರಿಸಲಾಗುವುದು. ಅದರಲ್ಲೂ ತಿರುಪತಿ ಬ್ರಹ್ಮೋತ್ಸವ ವಿಶೇಷವಾಗಿದೆ. 9 ದಿನಗಳ ಕಾಲ ತಿರುಪತಿಯ ತಿರುಮಲದಲ್ಲಿ ನಡೆಯುವ ಶ್ರೀವಾರಿ ಬ್ರಹ್ಮೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಗುವುದು. ಈ ಬಾರಿ ಅಕ್ಟೋಬರ್ 4ರಿಂದ 12ರವರೆಗೆ ಅದ್ದೂರಿ ಬ್ರಹ್ಮೋತ್ಸವ ಆಚರಿಸಲಾಗುತ್ತಿದೆ. Om Namo Venkateshaya. I am happy to inform you that we are going to celebrate Brahmotsawas for Lord Venkateshwara from October 4th to 12th this year. During these 9 days, Swami is going to travel around temple on 16 Vahanas. You are all aware, during this time all the gods from Swargaloka, they observe and they even watch how the movement of the Vahana is taking place around 4 Marda states. ತೆಲುಗು ನಟ ಅಕ್ಕಿನೇನಿ ನಾಗಚೈತನ್ಯ ಮತ್ತು ನಟಿ ಸಮಂತಾ ರೂತ್ ಪ್ರಭಾ ಅವರ ವಿಚ್ಛೇದನಕ್ಕೆ ಬಿಆರ್ಎಸ್ ಕಾರ್ಯಾಧ್ಯಕ್ಷ ಕೆಟಿ ರಾಮರಾವ್ ಕಾರಣವೆಂದು ಹೇಳಿಕೆ ನೀಡಿದ ಸಚಿವೆ ಕೊಂಡಾ ಸುರೇಖಾ ವಿರುದ್ಧ ಸ್ವತಃ ಸಮಂತಾ ನನ್ನ ಹೆಸರನ್ನು ರಾಜಕೀಯದಿಂದ ದೂರವಿಡಿ ಎಂದ ಬೆನ್ನಲ್ಲೇ ಸಚಿವೆ ಕ್ಷಮೆ ಕೇಳಿ ಹೇಳಿಕೆಯನ್ನು ಹಿಂಪಡೆದಿದ್ದಾರೆ. ರಾಜಕೀಯ ಪಕ್ಷಗಳಿಗೆ ಚುನಾವಣಾ ತಂತ್ರಗಳನ್ನು ರೂಪಿಸುತ್ತಿದ್ದ ರಾಜಕೀಯ ವಿಶ್ಲೇಷಕ ಪ್ರಶಾಂತ್ ಕಿಶೋರ್ ಅವರು ಸ್ವತಃ ರಾಜಕೀಯ ಪಕ್ಷ ಘೋಷಿಸಿದರು. ಬಿಹಾರದ ರಾಜಧಾನಿ ಪಟ್ನಾದಲ್ಲಿರುವ ಪಶುವೈದ್ಯಕೀಯ ಕಾಲೇಜು ಮೈದಾನದಲ್ಲಿ ಬುಧವಾರ ನಡೆದ ಕಾರ್ಯಕ್ರಮದಲ್ಲಿ ಅವರು ಜನ್ ಸ್ವರಾಜ್ ಪಕ್ಷವನ್ನು ಅಧಿಕೃತವಾಗಿ ಪ್ರಕಟಣೆ ಮಾಡಿದ್ದಾರೆ. ಹರಿಯಾಣ ವಿಧಾನಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಇಂದು ಚುನಾವಣಾ ಪ್ರಚಾರ ರ್ಯಾಲಿ ಉದ್ದೇಶಿಸಿ ಮಾತನಾಡಿದ ರಾಹುಲ್ ಗಾಂಧಿ, ಕೆಲವು ದಿನಗಳ ಹಿಂದೆ ನಾನು ಅಮೆರಿಕಕ್ಕೆ ಹೋಗಿದ್ದೆ. ಅಮೆರಿಕದ ಯುವಕರು ನನ್ನನ್ನು ಭೇಟಿಯಾಗಲು ಬಯಸಿದ್ರು. ನಾನು ಅವರನ್ನು ಡಲ್ಲಾಸ್ನಲ್ಲಿ ಭೇಟಿಯಾದೆ. ಅವರು ನಿರುದ್ಯೋಗದ ಕಾರಣ ಹರಿಯಾಣದಿಂದ ನಾವು ಇಲ್ಲಿಗೆ ಬಂದಿರುವುದಾಗಿ ಹೇಳಿದರು. ಹರಿಯಾಣದಲ್ಲಿ ಹಣದುಬ್ಬರ, ನಿರುದ್ಯೋಗ ಹೆಚ್ಚಾಗಿದೆ. ನರೇಂದ್ರ ಮೋದಿ ಅವರು ದೊಡ್ಡ ದೊಡ್ಡ ವಿಷಯಗಳ ಬಗ್ಗೆ ಮಾತನಾಡ್ತಾರೆ, ಆದರೆ ಹರಿಯಾಣ ನಿರುದ್ಯೋಗದ ಪಟ್ಟಿಯಲ್ಲಿ ಮೊದಲ ಸ್ಥಾನವನ್ನು ಹೇಗೆ ತಲುಪಿತು ಎಂಬುದರ ಬಗ್ಗೆ ಮಾತನಾಡುವುದಿಲ್ಲ. ಅವರು ಕೋಟ್ಯಾಧಿಪತಿಗಳ ಸರ್ಕಾರವನ್ನು ನಡೆಸುತ್ತಿದ್ದಾರೆ. ಅವರು 20 ರಿಂದ 25 ಜನರ 16 ಲಕ್ಷ ಕೋಟಿ ರೂಪಾಯಿಗಳ ಸಾಲವನ್ನು ಮನ್ನಾ ಮಾಡಿದರು. ನಾನು ನಿಮ್ಮನ್ನು ಕೇಳಲು ಬಯಸುತ್ತೇನೆ, ಅವರು ಬಡವರ, ರೈತರ, ಕಾರ್ಮಿಕರ ಎಷ್ಟು ಸಾಲವನ್ನು ಮನ್ನಾ ಮಾಡಿದ್ದಾರೆ ಎಂದು ಮೋದಿ ವಿರುದ್ಧ ರಾಹುಲ್ ಗಾಂಧಿ ಗುಡುಗಿದರು. हरियाणा के युवा मुझसे मिले, पहले उन्होंने मैसेज दिया, राहुल जी आप अमेरिका आए हो, हम आपसे मिलना चाहते हैं। मैंने कहा क्यों मिलना चाहते हो? कहते राहुल जी हम आपको अपनी समस्या के बारे में बताना चाहते हैं। हरियाणा के लोग डैलस में मुझे अपनी समस्या के बारे में बताना चाहते हैं, तो मैंने कहा ठीक है मिलते हैं। डैलस में मैं 20-25 हरियाणा के युवाओं से मिला और उन्होंने मुझे बताया, राहुल जी हम भागकर हरियाणा से भागकर अमेरिका आए हैं। आप क्यों गए? क्योंकि हरियाणा में हमें रोजगार नहीं मिल सकता है। हरियाणा में महंगाई की इतनी चोट है, बेरोजगारी इतनी है कि हमारा भविष्य हरियाणा में नहीं बन सकता, इसलिए हम अमेरिका आए। आप अमेरिका कैसे गए? 50 लाख रुपए कर्जा लेकर, खेत बेचकर हम अमेरिका आए हैं। कैसे आए? पूरी दुनिया घूम कर गए। पहले हम इस्तांबुल गए, फिर कजाकिस्तान गए, फिर साउथ अमेरिका गए, इक्वाडोर गए, अलग अलग देशों में गए और अंत में पनामा के जंगलों से निकलकर हम अमेरिका गए। रास्ते में हमने अपने मित्रों को मरते हुए, डूबते हुए देखा। माफिया ने हमें लूटा, हमारे मित्रों को गोली मारी। ये सब सहकर हम अमेरिका आए हैं, क्योंकि अमेरिका में ही हमें रोजगार मिल सकता है। हरियाणा की सरकार ने, बीजेपी की सरकार ने हरियाणा को खत्म कर दिया है। राहुल जी ये सच्चाई है। आपको अगर हरियाणा में रोजगार चाहिए तो नहीं मिल सकता है। हरियाणा के युवाओं को सिर्फ अमेरिका में आज रोजगार मिल सकता है, हरियाणा में नहीं मिल सकता।
ಆಂಧ್ರಪ್ರದೇಶದ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಅವರು ಮಂಗಳವಾರ ಸಂಜೆ ತಿರುಮಲ ದೇವಸ್ಥಾನಕ್ಕೆ ಕಾಲ್ನಡಿಗೆ ಮೂಲಕ ಪ್ರಯಾಣ ಬೆಳೆಸಿದ್ದಾರೆ. ಅಲಿಪಿರಿ ಪಾದಲ ಮಂಟಪದಲ್ಲಿ ಪೂಜೆ ಸಲ್ಲಿಸಿದ ನಂತರ ಅವರು ತಿರುಮಲಕ್ಕೆ ತಮ್ಮ ಪ್ರಯಾಣ ಪ್ರಾರಂಭಿಸಿದರು. ತಿರುಪತಿಯಲ್ಲಿ ಶ್ರೀ ವೆಂಕಟೇಶ್ವರನ ದರ್ಶನ ಪಡೆದು ಲಡ್ಡು ಪ್ರಸಾದಕ್ಕೆ ಪ್ರಾಣಿಗಳ ಕೊಬ್ಬನ್ನು ಕಲಬೆರಕೆ ಮಾಡಲಾಗಿದೆ ಎಂಬ ಆರೋಪಕ್ಕೆ ಪ್ರಾಯಶ್ಚಿತವಾಗಿ 11 ದಿನಗಳಿಂದ ನಡೆಸುತ್ತಿರುವ ತಮ್ಮ ಪ್ರಾಯಶ್ಚಿತ ದೀಕ್ಷಾ ಅಭಿಯಾನವನ್ನು ಪವನ್ ಕಲ್ಯಾಣ್ ಕೊನೆಗೊಳಿಸಲಿದ್ದಾರೆ. ಸ್ವಾತಂತ್ರ್ಯ ಹೋರಾಟಗಾರ ಹಿಂದುತ್ವ ಪ್ರತಿಪಾದಕ ವಿನಾಯಕ್ ದಾಮೋದರ್ ಸಾವರ್ಕರ್ ಅವರ ವಿರುದ್ಧ ಆಕ್ಷೇಪಾರ್ಹ ಹೇಳಿಕೆ ನೀಡಿದ್ದ ಲೋಕಸಭೆ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿ ವಿರುದ್ಧ ದಾಖಲಾಗಿರುವ ಮಾನನಷ್ಟೇ ಮೊಕದ್ದಮೆಯಲ್ಲಿ ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ನ್ಯಾಯಾಲಯವೊಂದು ಇಂದು ಸಮನ್ಸ್ ಜಾರಿ ಮಾಡಿದೆ. ತಿರುಪತಿ ಲಡ್ಡು ಕಲಬೆರಕೆ ಪ್ರಕರಣವನ್ನು ಸುಪ್ರೀಂ ಕೋರ್ಟ್ ವಿಚಾರಣೆ ನಡೆಸುತ್ತಿದೆ. ಹೀಗಾಗಿ ಪ್ರಕರಣದ ತನಿಖೆ ನಡೆಸಲು ಆಂಧ್ರಪ್ರದೇಶದ ರಾಜ್ಯ ಸರ್ಕಾರ ರಚಿಸಿದ್ದ ವಿಶೇಷ ತನಿಖಾ ತಂಡ ತನ್ನ ಚಟುವಟಿಕೆಯನ್ನು ತಾತ್ಕಾಲಿಕವಾಗಿ ನಿಲ್ಲಿಸಿದೆ. ತೆಲಂಗಾಣದ ಸಚಿವೆ ಕೊಂಡ ಸುರೇಖಾ ನಟಿ ಸಮಂತಾ ರೂತ್ ಪ್ರಭು ಮತ್ತು ನಾಗಚೈತನ್ಯ ವಿಚ್ಛೇದನಕ್ಕೆ ಕೆಟಿ ರಾಮರಾವ್ ಕಾರಣವೆಂಬ ಹೇಳಿಕೆಗೆ ಕೇಂದ್ರ ಸಚಿವ ಮತ್ತು ತೆಲಂಗಾಣ ರಾಜ್ಯ ಬಿಜೆಪಿ ಮುಖ್ಯಸ್ಥ ಜಿ ಕಿಶನ್ ರೆಡ್ಡಿ ಪ್ರತಿಕ್ರಿಯೆ ನೀಡಿದ್ದು, ಕೆಸಿಆರ್ ತೆಲಂಗಾಣ ಸಮಾಜದಲ್ಲಿ ವಿಷದ ಬೀಜವನ್ನು ಬಿತ್ತುತ್ತಿದ್ದಾರೆ. ರೇವಂತ್ ರೆಡ್ಡಿ ಅದನ್ನು ಪೋಷಣೆ ಮಾಡುತ್ತಿದ್ದಾರೆ. ರೇವಂತ್ ರೆಡ್ಡಿ ಬಳಸಿದ ಭಾಷೆ ಕೆಸಿಆರ್ ಬಳಸಿದಕ್ಕಿಂತ ಕೆಟ್ಟದಾಗಿದೆ. ಎರಡು ಪಕ್ಷಗಳು ಅಸಂಸದೀಯ ಭಾಷೆ ಬಳಸುತ್ತವೆ. ಇಂತಹ ನಾಯಕರು ಮತ್ತು ಪಕ್ಷಗಳನ್ನು ಬಹಿಷ್ಕರಿಸುವಂತೆ ನಾನು ತೆಲಂಗಾಣ ಜನತೆಗೆ ಮನವಿ ಮಾಡುತ್ತೇನೆ ಎಂದು ಹೇಳಿದ್ದಾರೆ. तेलंगाना में लगातार इस 10-15 साल से जो राजनीतिक पार्टी नेता जो अपना अपना प्रेस कॉन्फ्रेंसेस में, अपने भाषणों में, अपने सोशल मीडिया में जो भाषा यूज कर रहे, जो अपमान करते हुए, महिलाओं को अपमान करते हुए, तेलंगाना समाज को अपमान करते हुए, राजनीति में थोड़ा भी नैतिकता ना रहते हुए जो बातचीत कर रहे, ये बहुत आज नीचे लेवल पे है. और उसको पहला केसीआर शुरू किया है. जो भाषा प्रधानमंत्री के ऊपर, जो भाषा केंद्र सरकार के ऊपर, जो भाषा विपक्ष के नेता के ऊपर केसीआर यूज करते थे, उससे ज्यादा आज रेवंत रेड्डी यूज कर रहे. ये बिल्कुल दोनों पार्टी ये गलत भाषा यूज करते हुए, अनपार्लियामेंट्री लैंग्वेज यूज करते हुए राजनीति किया है, अभी भी कर रहे. वो समझते हैं जैसा हम ये लैंग्वेज यूज करें तो हम जनता के बीच में हीरो बनेगा, जनता के बीच में हमारे को स्वागत करेगा और मीडिया के बीच में हमारे को हेडलाइंस में मिलेगा, हेडिंग्स में मिलेगा, ऐसा ये लोग भी समझते हैं. इसीलिए मैं सभी तेलंगाना जनता को भी अनुरोध करता हूं, ऐसे बात करने वाले नेताओं को, ऐसे बात करने वाले पार्टियों को बहिष्कार करना. दूसरा विषय भी है, मैं मीडिया से भी मैं नम्रपूर्वक मैं विनती करना चाहता हूं, आप लोग भी जब तक ऐसे नेताओं का भाषण, ऐसा नेताओं का स्टेटमेंट्स बहिष्कार नहीं कर सकते हैं, ब्लैक लिस्ट में नहीं लगाते हैं, ये तेलंगाना में भी बढ़ेगा, देश में भी बढ़ेगा. जो भी पार्टी हो, जो भी व्यक्ति हो, मेरा पार्टी को हो, विपक्ष को पार्टी हो, मगर देश में बात करने में तरीका रहना है. आज कास्ट के नाम पर, रिलीजियस के नाम पर जो बात करने वाले, क्या जो महिलाओं के खिलाफ बात करने वाले बिल्कुल गलत रास्ता अपना रहे. अपना देश का बड़ा संस्कृति है, अपने लिए बहुत बड़ा हिस्ट्री भी है. हम लोगों से मिलजुल के काम करने वाले समाज है हमारा भारत का समाज. हमारा तेलंगाना समाज भी ऐसी है, मगर तेलंगाना समाज में आज एक विष बीज केसीआर ने डाला है. आज रेवंत रेड्डी उसको पालन कर रहे. आज एक सिनेमा एक्टर के परिवार के ऊपर एक तेलंगाना मिनिस्टर बोले हैं, बिल्कुल गलत है. ऐसा बोलना बिल्कुल ठीक भी नहीं है. ಹರಿಯಾಣ ವಿಧಾನಸಭೆ ಚುನಾವಣೆಯ ಹಿನ್ನೆಲೆಯಲ್ಲಿ ಇಂದು ರಾಹುಲ್ ಗಾಂಧಿ ಚುನಾವಣಾ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಿದ್ದು, ಕಾಡಿನಲ್ಲಿ ಹುಲಿ ಒಂಟಿಯಾಗಿರುವುದನ್ನು ನೀವು ನೋಡಿರ್ತೀರಿ, ಆದರೆ ಕಾಂಗ್ರೆಸ್ನಲ್ಲಿ ಅವು ಒಟ್ಟಿಗೆ ತಿರುಗಾಡುವುದನ್ನು ನೀವು ಕಾಣಬಹುದು. ಕಾಂಗ್ರೆಸ್ ಕಾರ್ಯಕರ್ತ ದ್ವೇಷದಿಂದ ದ್ವೇಷವನ್ನು ಕತ್ತರಿಸುವುದಿಲ್ಲ, ಆದರೆ ಪ್ರೀತಿಯ ಮೂಲಕ ಅದನ್ನು ಕತ್ತರಿಸುತ್ತಾನೆ. ಕಾಂಗ್ರೆಸ್ ಮೊಹಬ್ಬತ್ ಕಿ ದುಕಾನ್ ಅನ್ನು ತೆರೆದಿದೆ. ಚುನಾವಣೆಯ ಹೋರಾಟ ಸಂವಿಧಾನಕ್ಕೆ ಸಂಬಂಧಿಸಿದ್ದು. ಈ ದೇಶದಲ್ಲಿ ಬಡವರು, ರೈತರು, ಕೂಲಿ ಕಾರ್ಮಿಕರಿಗೆ ಏನೆಲ್ಲ ಸಿಕ್ಕಿದೆಯೋ ಅದು ಅವರಿಗೆ ಸಂವಿಧಾನ ನೀಡಿದೆ. ಅದಕ್ಕಾಗಿಯೇ ನಾವು ಸಂವಿಧಾನ ರಕ್ಷಣೆಗೆ ಕೆಲಸ ಮಾಡುತ್ತಿದ್ದೇವೆ ಎಂದು ಹೇಳಿದ್ದಾರೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಉತ್ತರ ಕರ್ನಾಟಕ ಸುದ್ದಿ ವಾಹಿನಿ.